ಬಹಳ ಆಪ್ತನಾಗಿರುವ ರಾಮಕೃಷ್ಣನ ಮನೆಯಲ್ಲಿ ಬೇಕಾದಷ್ಟು ಸಂಪತ್ತಿದೆ. ಇವತ್ತು ಈ ರಾತ್ರಿ ಅವನ ಮನೆಗೆ ಕನ್ನ ಹಾಕೋಣ. ಸದ್ದು ಮಾಡಿ ಆಪತ್ತು ತಂದುಕೊಳ್ಳುವುದು ಬೇಡ. ನಡುರಾತ್ರಿ ಕಳೆದ ಮೇಲೆ ಮನೆಗೆ ಕನ್ನ ಹಾಕೋಣ. ಇದನ್ನು ಕೇಳಿಸಿಕೊಂಡ ತೆನಾಲಿರಾಮ ಮನಸ್ಸಿನಲ್ಲೇ ಅಂದುಕೊಂಡ, ನನ್ನ ಮನೆಗೆ ಕನ್ನ ಹಾಕುತ್ತೀರಾ? ಬನ್ನಿ ಬನ್ನಿ, ನಿಮಗೆಲ್ಲ ಹೇಗೆ ಚೆಲ್ಲ ಹಣ್ಣು ತಿನ್ನಿಸುತ್ತೇನೆಂದು ನೋಡುವಿರಿ ಎಂದು ಹೊರಟು ಹೋದ. ಅವನು ಮನೆಗೆ ಬಂದಲ್ಲಿ ಹೆಂಡತಿಗೆ ಸೂಕ್ಷ್ಮವಾಗಿ ಗೊತ್ತಾಗಿ ವಿಷಯ ತಿಳಿಸಿದ. ಮನೆಯಲ್ಲಿದ್ದ ಒಂದು ಚೀಲದಲ್ಲಿ ಕಲ್ಲುಗಳನ್ನು ತುಂಬಿಸಿ ಹೆಂಡತಿಗೆ ಜೋರಾಗಿ ಹೇಳಿದ. ಊರಿನ ತುಂಬ ಕಳ್ಳರ ಕಾಟ, ಅದಕ್ಕೆ ಮನೆಯಲ್ಲಿರುವ ಚಿನ್ನ ಬೆಳ್ಳಿ ಇತರ ಪದಾರ್ಥಗಳನ್ನು ಈ ಚೀಲದಲ್ಲಿ ಹಾಕಿ ನಡುರಾತ್ರಿ ಎಲ್ಲರೂ ಮನೆಯ ಮೇಲೆ ಈ ಚೀಲವನ್ನು ನಮ್ಮ ಹೆಸರಲ್ಲಿರುವ ಬಾವಿಯಲ್ಲಿ ಹಾಕೋಣ. ಕಳ್ಳರು ಮನೆಗೆ ನುಗ್ಗಿದರೆ ಏನೂ ಸಿಗುವುದಿಲ್ಲ. ಕಳ್ಳರ ಕಾಟ ಕಳೆದ ನಂತರ ಬಾವಿಯಿಂದ ಈ ಚೀಲವನ್ನು ಎತ್ತಿಕೊಳ್ಳೋಣ. ಇದನ್ನು ಕೇಳಿಸಿಕೊಂಡ ಕಳ್ಳರು ನಮ್ಮ ಕೆಲಸ ಸುಲಭವಾಯಿತೆಂದು ಸಂತೋಷಪಟ್ಟರು. ತೆನಾಲಿ ರಾಮಕೃಷ್ಣ ತನ್ನ ಹೆಂಡತಿಯ ಸಹಾಯದಿಂದ ಕಲ್ಲು ತುಂಬಿದ ಚೀಲವನ್ನು ಹೊರಲಾರದೆ ಹೊತ್ತು ತಂದು ಹಿತ್ತಲಿನ ಬಾವಿಯೊಳಗೆ ಹಾಕಿದರು. ಇನ್ನು ನಿಶ್ಚಿಂತೆಯಾಗಿ ಬರಬಹುದು ಎಂದು ಹೆಂಡತಿಗೆ ಜೋರಾಗಿ ಹೇಳಿ ಮನೆಯೊಳಗೆ ಹೋದರು. ಇತ್ತ ಕಳ್ಳರು ಬಾವಿ ಕಡೆಗೆ ಬಂದು ಇಳಿಸಿ ನೋಡಿದರು. ಬಾವಿ ಬಹಳ ಆಳವಾಗಿತ್ತು. ಆದ್ದರಿಂದ ಅವರಿಬ್ಬರು ಬಾವಿಗೆ ಇಳಿಯಲು ಬೆದರಿದರು. ಸುತ್ತ ಕಣ್ಣಾಡಿಸಿದಾಗ ಅಲ್ಲಿ ಬಿಂದಿಗೆ ಹಾಗೂ ತೇಲುವ ಹಗ್ಗವನ್ನು ನೋಡಿದರು. ಆಗ ಒಬ್ಬ ಕಳ್ಳ, ಅಲ್ಲಿ ನೋಡು, ಬಿಂದಿಗೆ ಹಾಗೂ ತೇಲುವ ಹಗ್ಗ ಇದೆ. ಹೇಗಿದ್ದರೂ ಬಾವಿ ನಾಳೆ ಇದೆ. ನಾವು ಬೇಗ ಬೇಗ ನೀರು ಸೇರಿ ಬಾವಿ ಬರಿದು ಮಾಡಿದರೆ ಚೀಲವನ್ನು ಸುಲಭವಾಗಿ ಹೊತ್ತೊಯ್ಯಬಹುದು. ಅದಕ್ಕೆ ಒಪ್ಪಿದ ಕಳ್ಳರು ಕೂಡಲೇ ಕಾರ್ಯೋನ್ಮುಖರಾದರು. ಒಬ್ಬರ ನಂತರ ಒಬ್ಬರು ನೀರು ಸೇರಿ ಕೆಳಗೆ ಹಾಕಲು ಪ್ರಾರಂಭಿಸಿದರು. ಆ ವೇಳೆಗೆ ತೆನಾಲಿರಾಮ ತಪ್ಪಿಲ್ಲದಂತೆ ಗುದ್ದಲಿಯೊಂದಿಗೆ ಹೊರಗೆ ಬಂದು ಸರಿಯಾದ ಜಾಗದಲ್ಲಿ ಕೂತಿದ್ದ. ನೀರು ಹರಿದು ಬರುತ್ತಿದ್ದಂತೆ ಅವನ ಕೈಗೊಳ್ಳದ ಎಲ್ಲಾ ಗಿಡಮರಗಳ ಪಾತಿಗಳಿಗೂ ತಿಳಿಸತೊಡಗಿದ. ರಾಮಕೃಷ್ಣನ ತೋಟದ ಎಲ್ಲಾ ಗಿಡಮರ ಬಳ್ಳಿಗಳಿಗೆ ಸಾಕಷ್ಟು ನೀರು ಹರಿದಾದ ನಂತರ ರಾಮಕೃಷ್ಣ ಜೋರಾಗಿ ಹೋಗಿದ. ಸಾಕು, ನಿಲ್ಲಿಸಿ, ಈ ನೀರು ಆಳಿಸಿ ಸಾಕು. ಇಷ್ಟು ಆಳವಾದ ಬಾವಿಯಿಂದ ನೀರು ಸೇರಿಕೊಂಡು ಉಪಕಾರ ಮಾಡಿದ ನಿಮಗೆ ಧನ್ಯವಾದಗಳು. ಆ ಧ್ವನಿ ಕೇಳಿದ ಕಳ್ಳರು ಬಿಂದಿಗೆ ಹಗ್ಗ ಎಲ್ಲ ಅಲ್ಲೇ ಬಿಟ್ಟು ಓಡಿ ಹೋದರು. ಹೀಗೆ ತೆನಾಲಿರಾಮ ತನ್ನ ಬುದ್ಧಿವಂತಿಕೆ ಹಾಗೂ ಹಾಸ್ಯ ಪ್ರವೃತ್ತಿಯಿಂದ ಎಲ್ಲ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರ ಸೂಚಿಸುತ್ತಾ ಇಡೀ ವಿಜಯನಗರದಲ್ಲೇ ಪ್ರಖ್ಯಾತನಾಗಿದ್ದನು.